ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಮನೆಯಿಂದ ಹೊರಗಡೆ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮನೆ ಒಳಗೂ ತೋರಿಸಿ ನೀವು ನೋಡ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಸೊ ಇವತ್ತು ರೋಡಲ್ಲಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅಂದ್ಬಿಟ್ಟು ವ್ಲಾಗ್ನ ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಬಸ್ಸಲ್ಲಿ ಹೋಗ್ತಾರಂತೆ ಅಲ್ಲಿ ರೋಡ್ ಕಾಣಿಸ್ತೈತಲ್ಲ, ಅಲ್ಲಿಗೆ ಬಿಟ್ಬಿಟ್ಟು ಬರ್ತೀನಿ ನಮ್ಮ ಮಮ್ಮಿನ. ಓಕೆ, ಖಂಡಿತ. ಸೊ ಬನ್ನಿ, ನಾನು ಬೈಕಲ್ಲಿ ಹೋಗ್ತೀನಿ, ನಮ್ಮ ಮಮ್ಮಿನ ಬಸ್ ಹಚ್ಬಿಟ್ಟು. ನಾನು ಒಬ್ಳು ಬಸ್ಸಲ್ಲಿ ಹೋಗ್ತಿದ್ದ, ಹಾಂ, ನೀನು ಒಬ್ಳು ಬೈಕಲ್ಲಿ ಬರೋಕ್ಕಿದ್ದ. ಓ ಎಸ್, ಹಿಂದೆ ಫಾಲೋ ಮಾಡ್ಕೊಂಡು ಬರ್ತೀನಿ, ರೆಡಿನಾ? ಸೊ ಬನ್ನಿ, ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಹೊರಗಡೆ ಕೆಲಸ ಇದೆ, BSNL ಆಫೀಸ್ಗೆ ಹೋಗಬೇಕು. ಮತ್ತು ನಮ್ಮ ಮಮ್ಮಿ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ, ಅಲ್ಲಿಗೆ ಹೋಗಿ ಬರೋಣ. ಬನ್ನಿ. ಏ ಬೇಡ ಮಮ್ಮಿ, ಈವ್ನಿಂಗ್ ಹೋಗೋಣ. ಯಾವ ಫಿಲಮ್ ಹೋಗೋಣ? ಅದೇ ದರ್ಶನ್ ಅವ್ರದ್ದು ಬರ್ತಾ ಇದೆಯಲ್ಲ, ಹಂಗಾರೆ ನೋಡ್ಲೇಬೇಕಪ್ಪ. ಈ ಮಂತ್ ಇನ್ನೇನು ರಿಲೀಸ್ ಆಯಿತು ಅನ್ಸುತ್ತೆ, ಇವತ್ತ ಇಲ್ಲ ನಾಳೆನಾ? ಇವತ್ತು ಮಂಗಳವಾರ. ಸೊ ಬನ್ನಿ. ಯಾವ ಫಿಲಮು? ನೋ, ಹಂಗೆ ಅನ್ಕೊಳ್ಳೋದು ಸುಳ್ಳು. ಹೌದಾ? ಹಾಂ, ರಿಲೀಸ್ ಆಗುತ್ತೆ. ಆಗಲಿ ಬಿಡಮ್ಮ, ಅದು ನನಗೆ ಗೊತ್ತಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಹಾಂ, ಇಲ್ಲಿ ಹಿಂಗೆ ದರ್ಶನ್ ಡಿ ಬಾಸ್ ಅವ್ರ ಮೂವಿಗೆ ಹೋಗೋಣ ಬನ್ನಿ. ಎಲ್ಲ ಕಾಟೇರ ಮೂವಿ, ರೆಸಾರ್ಟ್ ಥರ ಇದೆ. ಮಹಾವೀರ್ ಫಲೂಡ ನಮ್ಮ ಮಮ್ಮಿ ಆಸೆ ಪಟ್ಟಿದ್ದಾರೆ ತಿನ್ನಬೇಕು ಅಂತ ನೋಡಿ. ಇಲ್ಲಿ ನೈ ಚಾಕ್ಲೇಟ್ ನೈ है, एक बादाम शेक है, एक बादाम शेक, एक ड्राई फ्रूट फलूडा. हाँ, ಹಲೋ. ಈ ಕಡೆ ಬನ್ನಿ ಮಾಮ್. ಓ ಅಚ್ಚಾ ಹೇ, ಹೆಂಗಿದೆ ನೋಡಿ ಎಲ್ಲ. ಹಾಫು 40, ಫುಲ್ಲು 60. ವಾವ್, ಸರಿ ಸರಿ, ಇಲ್ಲೇ ಇಟ್ಕೊಂಡಿದ್ವು ದೇವಸ್ಥಾನಕ್ಕೆ ಬರ್ತಾಯಿತ್ತು ಮನೆ. ಅದೇ ಇಲ್ಲೇ ಬಿಸಿಲು ದೇವಸ್ಥಾನ. ನೆನ್ನೆ ಭಾಗ ತೆಗೆದಿರಲಿಲ್ಲ. ಸೊ ಇವತ್ತು ನೈಟು ಊಟಕ್ಕೆ ಬಂದು ನಮ್ಮನೆ ಸಬ್ಸಿಗೆ ಸೊಪ್ಪು ಸಾಂಬಾರು ಬೆಳಗ್ಗೆನೆ ಕಟ್ ಮಾಡಿ ಇಟ್ಟಿದ್ರು ಮಮ್ಮಿ. ಸೊ ನಾವು ಇವಾಗ ಮಾಡ್ತಾ ಇದ್ವಿ. ತಗೊಂಡ ಬುಜಿಮ ನೋಡಿ, ಸೋತ್ ಬುಜಿನ ಏನು ಮಾಡ್ತಾವೆ ಅಂತ ಕಟ್. ಕೈ ಹಾಂ, ಓ ಶೇಪ್ ಬೇಕಾ ನಿನಗೆ ಬೇರೆ ಥರ? ಕುಕ್ಕುಂಬರ್ನ ಬೇರೆ ಥರ ಕಟ್ ಮಾಡ್ಬೇಕಂತ. ಮಾಡೋಣ, ಈ ಕಡೆ ಬಾ. ಬಂದಬೇಕು ಬುಜ್ಜಿಗೆ ರೌಂಡ್ ಶೇಪೇ ಆಗೋದು. ನಿಜವೇ ಬೇಗ ಕುಕ್ಕುಂಬರ್ನ ಬೇರೆ ಥರ ಅದೇ ನಮ್ಮ ಕತ್ತಲ ಕಾಣ್ತಿತ್ತಲ್ಲಪ್ಪ. ಯಾಕೆ ಬ್ರೈಟ್ನೆಸ್ ಕುಚ್ಚಿ ಥರ ಕಾಣ್ತಾ ಇದೆನಾ? ಇಲ್ಲ. ಸೊ ಬುಜ್ಜಿಗೆ ಕುಕ್ಕುಂಬರ್ನ ಯಾವ ಥರ? ಬುಜ್ಜಿಗೆ ಕುಕ್ಕುಂಬರ್ನ ಶೇಪಲ್ಲಿ ಕಟ್ ಮಾಡಬೇಕಂತೆ. ಸೊ ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಯಾಕೆ ನಾನು ಕಟ್ ಮಾಡಿದ್ರೆ ಚೆನ್ನಾಗಿಲ್ವಾ? ರೌಂಡ್ ಶೇಪ್ ಬೇಡ ಅಂತ ನಮಗೆ. ಬಾಬಾ, ಈ ಥರ ಬೇಕಾ? ಏನು ಟೇಸ್ಟ್ ಬೇರೆ ಆಗೋಗುತ್ತಾ? ಗುಡ್, ಕಟ್ ಮಾಡಿ ತಿನ್ಕೊ ನೀನು. ಉದ್ದ ಬೇಕಾ? ಉಲ್ಟಾ ಇಟ್ಕೊಂಡಿದ್ಯಾ? ಬನ್ನಿ, ನಾನು ಮೊಕ್ಕನೇ ತೊಗೊಂಡಿದ್ದೆ, ಏನಿಲ್ಲ. ಯಾಕೆ ಗೊತ್ತಿಲ್ಲ, 2 ದಿನ ಬಿಸಿಲು ಓಡಾಡಿದ್ರೆ ಮೊಕ್ಕ ಎಲ್ಲ ಕಾಣಿಸ್ತಿದ್ಯಾ, ರ್ಯಾಸಸ್ ಥರ ಆಗ್ಬಿಟ್ಟಿದೆ ಸ್ವಲ್ಪ ಇಲ್ಲಿ. ಅದಕ್ಕೆ ಸ್ವಲ್ಪ ಔಷಧಿ ಹಚ್ಚಿದ್ರಿ ಮೊಕ್ಕಕ್ಕೆಲ್ಲ. ಮನೆ ಬಟ್ಟೆಲ್ಲ ತೆಗೆದ್ಬಿಟ್ಟು ಎಲ್ಲ. ಇದು ಪಿಜ್ಜಾ ಥರನೇ ಇರೋದು. ಓಕೆ, ಸಾಕು ತಗೋಗು. ಬುಜ್ಜಿಮ ಅದೆಲ್ಲ ದೊಡ್ಡವ್ರು ತಿನ್ನೋದು, ಇನ್ನು ಹೌದು. ಮೊಸರನ್ನ ಆಯ್ತಾ? ನಾನು ಇವತ್ತು ಊಟನೇ ಮಾಡಿಲ್ಲ. ಊಟನೇ ಮಾಡಿಲ್ಲ ಫ್ರೆಂಡ್ಸ್, ಚಪಾತಿ ತಿನ್ನೋರಷ್ಟೇ. ಅದು ಅದಕ್ಕೆ ಚಪಾತಿ ಒಂದು ಟೈಮೇ ಚಂದ. ಬೆಳಗ್ಗೆ ತಿಂತೀವಲ್ಲ ಅದೇ ಓಕೆ. ಮಧ್ಯಾಹ್ನ ನನ್ನ ಮಗಳು ಪೂರಿ ಮಾಡ್ಕೊಟ್ಟಿದ್ದು ಇಷ್ಟ ಆಗಲಿಲ್ಲ. ಅಂದರೆ ನನಗೆ ತಿಂಡಿ ಥರನೇ ಬೆಳಗ್ಗೆನೇ ಇರಬೇಕು. ಅದು ಮಧ್ಯಾಹ್ನ ಸಂಜೆ ಎಲ್ಲ ತಿನ್ನೋದ್ರೆ ತಿನ್ನಲ್ಲ.
ಯಾಕಂದರೆ ಇಲ್ಲ ಒಂದು ಚಪಾತಿ ಇದೆ ನೋಡಿ ತೋರಿಸ್ತೀನಿ. ಯಾಕೋ ಸಿಕ್ಕಿಸಿದ್ರಲ್ಲ ನಾವು ಅದು ಬೆಳಗ್ಗೆ ಚಪಾತಿ. ಇದು ಉಪ್ಸಾಂಬಾರ ಖಾರ ಜೊತೆ ನೀವು ಕೊಟ್ಟ ನೀನು ಇಲ್ಲ ತಾನೆ ಮತ್ತು ಮಧ್ಯಾಹ್ನ ರೈಸ್ ತಿಂದ್ರೆ ಚೆಂದ, ಇಲ್ಲ ಮುದ್ದೆ ತಿಂದರೆ ಚೆಂದ. ನಾನು ಬರೀ ಮುದ್ದೆ ತಿಂದ್ಬಿಟ್ಟು ಇರಲ್ಲ, ಇಷ್ಟು ಮುದ್ದೆ ತಿಂದರೆ ಇಷ್ಟಾದರೂ ಒಂದು ತುತ್ತ ತಿನ್ಬೇಕು ಮೇಲೆ ರೈಸ್. ಎಸ್ ಸ್ಯಾಟಿಸ್ಫೈಡ್. ನನ್ನ ಮಗಳಾಗಿಲ್ಲ, ನಮ್ಗಂಗೇನಿಲ್ಲಪ್ಪ. ಬೇಕು ಬರೀ ಮುದ್ದೆನಾದ್ರೂ ತಿಂತಾಳೆ, ಇಲ್ಲ ಅಂದರೆ ಬರೀ ರೈಸ್ ಆದ್ರೂ ತಿಂತಾಳೆ. ಅದೇ ಬೇಡ ಅಂದರೆ ಬರೀ ನಾಷ್ಟ ಐಟಮ್ ಕೊಟ್ಟರು ತಿಂತಿರ್ತಾಳೆ. ಖಾರದ ಪುಡಿ ಕಲರ್ ಹಾಕಿ ಬ್ಯಾಡಿಗೆ ಮೆಣಸಿನ ಜಾಸ್ತಿ ಇರುತ್ತೆ. ನನ್ನ ಅರ್ಶನ ಜಾಸ್ತಿ ಆಗಿದೆಯಾ? ಹಾಕುವ ಕಡ್ಲಾಕಿಲ್ವಾ? ಹಾಕಿದ್ದೀವಿ ಬೇಡ ಲೈಟಾಗಿ. ಸಾಕು ಸಾಕು ಸಾಕು. ಲೈಟಾಗಿ ಮಸಾಲೆ ಜಾಸ್ತಿ ಮಾಡಬೇಡ. ಮಸಾಲೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಲಿಮಿಟ್. ರೈಸ್ ಕೊಟ್ಬಿಡ. ಟೈಮ್ ಎಷ್ಟಾಯಿತು? ಟೈಮು ಇವತ್ತು ಅದಕ್ಕೆ ನನ್ನ ಮಗಳು ಅಡುಗೆ ಬೇಗ ಬೇಗ ಮಾಡ್ತಿದ್ದಾಳೆ. 6:45 ರೈಸ್ ಒಬ್ಬ ಕೊಟ್ಬಿಡ್ತೀನಿ. ವಿಷು ಬಂದ, ಅವ್ನು ಇವತ್ತು ಚಪಾತಿನೇ ತಿನ್ಸಿ ಕಳ್ಸಾಳೆ. ಚಪಾತಿನ ಪೂರಿ ಬೇಡ ಪೂರಿ ತಿನ್ನಲ್ಲ. ಒಟ್ಟ ನನ್ನ ಫೇಸು ರ್ಯಾಸಸ್ಗೆ ಏನಾರು ಒಂದು ಕ್ರೀಮ್ ಹೇಳೆ. ರ್ಯಾಷಸ್ಗೆಲ್ಲ ಅದು ಸ್ಕಿನ್ ಡಾಕ್ಟರ್ ತೋರಿಸ್ಬೇಕು. ಅದು ನೀವು ಮೆಡಿಸಿನ್ ಎಲ್ಲ ತಗೋತೀರ, ನಿಮ್ಗೆ ಯಾವ ಏನ್ ಕೂಸ್ತಾರೆ? ನನ್ನ ಕೈಲಿ ಎತ್ತಕ್ಕಾಗಲ್ಲಪ್ಪ, ನೀನು ದೊಡ್ಡ ನಾವದ. ನಾನು ಆಚೆ ಹೋಗ್ತೇನೆ ತುಂಬಾ ಇವಾಗ. ಬಾ ಬಾ ಎತ್ತುತ್ತೆ ಬಾ. ಎತ್ತಕ್ಕಾಗಲ್ಲ ಬುಜ್ಜಿ, ಮಾ ನೀನು ದೊಡ್ಡವನಾಗ್ಬಿಟ್ಟೆ. ಓಕೆ ಓಕೆ ಚಿನ್ನ, ಬಾಯ್. ನೀನು ಇಲ್ಲೇ ನಿಂತ್ಕೊಂಡು ಅಡುಗೆ ಮಾಡು, ಓಕೆನಾ? ನಾನು ಟಿ ವಿ ನೋಡ್ಬಿಟ್ಟು ಬರ್ತೀನಿ. ಬಾಯ್. ಒಗ್ದು ಮಾಡ್ಬಿಟ್ಟೆ ನೀನು. ಅಯ್ಯೋ ಕೈ ನೋಡಿ, ಕೈ ನೋಡಿ ನೋಡಿ ಅವಾಜ್ ನನಗೆ ಹೆಂಗಾಗ್ತದೆ. ಏನೋ ಅಲ್ಲ ಏನ್ ಮಾಡ್ದೆ ಹೇಳೋನು? ಅವಾಜ್ ಹಾಕ್ಬಿಟ್ಟು ನೋಡಿ ಕೆನ್ನೆ ಕೂತದ. ಕೆಲಸ ಕೊಡ್ಲಿಲ್ಲ ಅಂದ್ರೆ ಹೊಡಿತಾನಂತೆ ನನಗೆ. ಏನ್ ಕೆಲಸ ಮಾಡ್ತೀಯ? ಹೋಗೋದು ತಗೊಂಡು ಅದೇ ದೊಡ್ಡ ಕೆಲಸನೇ. ಬೇಡ ನೋಡಿ, ಬ್ಯಾಡ ಅನ್ನಂಗಿಲ್ಲ ನನಗೆ. ಗುಡ್ ಅಂತ ಓಕೆ, ಗುಡ್ಡು ಓಕೆ. ನೀನು ಗುಡ್ಡು ಬೇಬಿ ಕಣೋ, ನೀನು ನನ್ನ ಗುಡ್ಡು. ಓಕೆ ಬಾ ಹೋಗೋಣ. ನಾನು ಮತ್ತೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಇದ್ದೆ. ಏನಕ್ಕಪ್ಪ ಅಂತಂದರೆ, ಈಗ ಒಂದು ವಿಡಿಯೋ ಹಿಂದೆ ಒಂದು ವಿಡಿಯೋ ಹೋಗಿದೆ. ಸುನಿಲ್ ಮತ್ತು ಬುಜ್ಜಿ, ಅದು ಬುಜ್ಜಿ ಸುನಿಲ್ಗೆ ಏನದು ಅಮೃತಾಂಜನ್ ಅಂತ ಇದ್ದೀನಿ, ನವರತ್ನ ತೈಲ ಬರುತ್ತಲ್ಲ, ಅದನ್ನ ಹಾಕಿ ಮಸಾಜ್ ಮಾಡ್ತಾ ಇದ್ದೇನೆ, ಹೆಡ್ ಮಸಾಜು. ಸೊ ನಾನು ಆ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕಿದ ತಕ್ಷಣ ನನಗೆ ಕಾಮೆಂಟ್ ಮೇಲೆ ಕಾಮೆಂಟು. ಸುನಿಲ್ ಅವ್ರು ಬಂದ್ರ, ಯಾವಾಗ ಬಂದರು, ಸರ್ಪ್ರೈಸಿಂಗಾಗಿ ಬಂದ್ರಾ, ಸೊ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅಂದರೆ ಬೇಗ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಂತಂದರೆ ಪ್ರತಿನಿತ್ಯ ರೀಲ್ಸ್ 1, 2, 3, 4 ಅಂತ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲರೂ ಅದರಿಂದನೇ ಗೊತ್ತಾಗುತ್ತೆ. ಅಂದರೆ ನಾನು ಸುನಿಲ್ ಬಂದರು ಅಂತ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೂ ಮುಂಚೆ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ, ಯಾವ್ದಾದ್ರು ರೀಲ್ಸ್ ಏನಾದರೂ ಮಾಡಿ. ಸೊ ಹಾಗಾಗಿ ಎಲ್ಲರೂ ಅಂದ್ಕೊಳ್ಳೋದು ಬೇಗ ಕ್ಯಾಚ್ ಆಗೋದು ಅಲ್ಲೇ ಇನ್ಸ್ಟಾಗ್ರಾಮಲ್ಲೇ. ಸೊ ನಾನು ಸುನೀಲ್ ಅವ್ರದ್ದು ವಿಡಿಯೋ ಹಾಕಿದ ತಕ್ಷಣ ಸುನೀಲ್ ಅವ್ರು ಬಂದರು ಅಲ್ವಾ, ಸರ್ಪ್ರೈಸಿಂಗ್ ಆಗಿ ಬಂದ್ರಾ, ಯಾವಾಗ ಬಂದರು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಆನ್ಸರ್ ಮಾಡೋಣ ಅಂತ ವೀಡಿಯೋನೂ ಹಾಕಿದೆ. ಆ್ಯಕ್ಚುಲಿ ಆ ವಿಡಿಯೋ ಬಂದು ಓಲ್ಡ್ ವಿಡಿಯೋ. ಅದು ಸುನಿಲ್ ಲಾಸ್ಟ್ ಟೈಮ್ ಲೀವಿಗೆ ಬಂದಿದ್ರಲ್ಲ, ಅವಾಗ ಮಾಡ್ಕೊಂಡಿದ್ದ ವಿಡಿಯೋ. ಅಂದರೆ ನಾನು ಡ್ರಾಫ್ಟಲ್ಲಿ ಇಟ್ಟಿರ್ತೀನಿ ಒಂದಷ್ಟು ವೀಡಿಯೋಗಳನ್ನ ಡ್ರಾಫ್ಟಲ್ಲಿ ಇಟ್ಟಿರ್ತೀನಿ. ಅದನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ಇದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇರಲಿಲ್ಲ, ಬುಜ್ಜಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಡ್ರಾಫ್ಟಲ್ಲಿತ್ತು. ಸೊ
ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದ್ದಿದ್ರೆ ನಾನು ಯಾವಾಗಲೂ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಅನಿಸುತ್ತೆ. ಬಟ್ ಬುಜ್ಜಿದ್ರಲ್ಲಿ ಅಷ್ಟು ಅಂದರೆ ನೋಡೋದು ಕಮ್ಮಿ. ನಾನು ಕೊಲಾಬ್ಗೆ ಇನ್ವೈಟ್ ಮಾಡ್ತಾ ಇರ್ತೀನಿ ಬುಜ್ಜಿನ. ಸೊ ಹಾಗೆ ಅವನು ಸಪ್ರೇಟ್ ವೀಡಿಯೋ ಹಾಕಬೇಕಾದ್ರೆ ಸಿಕ್ಕಿದ್ದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಅವನು ಅವ್ರ ಅಪ್ಪಂಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ ಪಪ್ಪ ಅಂತ ಅಂದ್ಬಿಟ್ಟು ಆಯಿಲೆಲ್ಲ ಹಾಕಿ ಹಿಡ್ಕೊಂಡು ಎಳಿತಾ ಇದ್ದಾನೆ, ಕೂದಲೆಲ್ಲ ಕಿತ್ತಾಕ್ತಾ ಇದ್ದಾನೆ. ಅದನ್ನು ನೋಡಿ ಅಪ್ಲೋಡ್ ಮಾಡಿದೆ. ಸೊ ತುಂಬ ಜನ ಕೇಳಿದ್ರಿ, ಇಲ್ಲ ಸುನಿಲ್ ಏನು ಲೀವಿಗೆ ಬಂದಿಲ್ಲ, ಸದ್ಯಕ್ಕೆ ಬಂದಿಲ್ಲ, ನೋಡ್ಬೇಕು ಅದು ಯಾವಾಗ ಬರ್ತಾರೋ ಏನು ಎತ್ತ ಅಂತ ಏನು ಗೊತ್ತಿಲ್ಲ, ನೋಡೋಣ. ಬಟ್ ಸುನಿಲ್ ಏನು ಬಂದಿಲ್ಲ ಲೀವ್ಗೆ. ಸೊ ನಾನು ಕ್ಲಾಸಿಂದ ಬಂದೆಲ್ಲ ವೀಡಿಯೋ ಕಂಟಿನ್ಯೂಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇನೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.